ತುಂಬಾ ಲವ್ ಸ್ಟೋರೀಸ್ ಗಳು ಆಚೆ ಬಂದಿದೆ. ನಿನ್ನ ಕಟ್ಕೊಳ್ಳೋ ಹೆಂಡತಿ ಅಂತ ಎಷ್ಟು ಅದೃಷ್ಟ ಮಾಡಿಲ್ಲ. ಸೊ ಇವತ್ತು ಡೇ 2 ಇನ್ ಮಡಿಕೇರಿ. ತಮ್ಮ ಫ್ರೆಂಡ್ಸ್, ನನ್ನ ತಮ್ಮ ಸ್ಕೂಲ್ ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಸ್ಕೂಲ್ ಡೇಸ್ ಇಂದನೂ, ನನ್ನ ತಮ್ಮ ಸ್ಕೂಲ್ ಡೇಸ್ ಇಂದನೂ ಎಲ್ಲರೂ ಒಟ್ಟಿಗೆ ಇರೋದು. ಬಟ್ ನನ್ನ ತಮ್ಮನೇ ಇಲ್ಲ ಅಷ್ಟೇ. ಇವಾಗ ಒಳಗಡೆ ಎಲ್ಲ ಬಾಯ್ಸ್ ಇದ್ದಾರೆ, ಕೇಳೋಣ ಹೆಂಗಿತ್ತು ನನ್ನ ಟ್ರಿಪ್ ಅಂತ. ಫ್ರೆಂಡ್ ಬಾಯ್ಸ್, ಹೆಂಗಿತ್ತು ನನ್ನ ಟ್ರಿಪ್? ಜಾಲಿ ಜಾಲಿ ಜಾಲಿ. ಸೊ ಇವತ್ತು ಡೇ 2 ಇನ್ ಮಡಿಕೇರಿ. ನೈಟು ಫುಲ್ ಅಂದರೆ ಬಾರ್ಬಿಕ್ಯೂ ಎಲ್ಲ ಮಾಡಿಕೊಂಡು ನೈಟ್ ಮಲಗೋ ಅಷ್ಟರಲ್ಲಿ ನಾನು ಬೇಗ ಹೋಗಿ ಮಲಗಿಬಿಟ್ಟೆ. ಬೈ 12ಗೆಲ್ಲ ಮಲಗಿಬಿಟ್ಟೆ. ಆ್ಯಂಡ್ ಹುಡುಗರೆಲ್ಲ ಮಾತಾಡಿಕೊಂಡು ತಿನ್ಕೊಂಡು ಅವ್ರು ತುಂಬ ಲೇಟಾಗಿ ಮಲಗಿದ್ದಾರೆ. ಸೊ ಅದಕ್ಕೆ ಇನ್ನೂ ಯಾರೂ ಎದ್ದಿಲ್ಲ. ಇವಾಗ ಮಾರ್ನಿಂಗ್ ಎಷ್ಟು ಟೈಮು? ಮಾರ್ನಿಂಗ್ 9 ಆಗಿದೆ. ಹಂಗೆ ಅನ್ಸ್ತಾನೆ ಇಲ್ಲ. ಅವಳ 6 o'clock ಫೀಲ್ ಇದೆ. ಇಲ್ಲಿ ಫುಲ್ಲು ಗಿಡಗಳಿರೋದ್ರಿಂದ ನೈಟ್ ಚೆನ್ನಾಗಿತ್ತು. ಸೊ ಅದಕ್ಕೆ ಯಾವುದೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ತುಂಬ ದಿನ ಆದಮೇಲೆ ಸಿಕ್ಕಿದ್ರಲ್ಲ, ಎಲ್ಲರೂ ಸ್ಟೋರಿಗಳು ಕೇಳ್ಕೊಂಡು ಮಾತಾಡ್ಕೊಂಡು ಕೂತಿದ್ದು. ಆ್ಯಂಡ್ ಇವತ್ತು ಅಬ್ಬೆ ಫಾಲ್ಸ್ ಹೋಗಿ ಅಲ್ಲಿಂದ ಇನ್ನೊಂದು ಯಾವ್ದಾದ್ರು ಒಂದು ಪ್ಲೇಸ್ ನೋಡಿಕೊಂಡು ಇನ್ನೊಂದು ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ. ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಇದು ಜಸ್ಟ್ ಚಿಲ್ ಔಟ್ ಒಂಥರ. ಇವರೆಲ್ಲ ನನ್ನ ತಮ್ಮ ಫ್ರೆಂಡ್ಸ್, ನನ್ನ ತಮ್ಮ ಸ್ಕೂಲ್ ಬೆಸ್ಟ್ ಫ್ರೆಂಡ್ಸ್ ಅಂದರೆ ಸ್ಕೂಲ್ ಡೇಸಿಂದನೂ, ನನ್ನ ತಮ್ಮ ಸ್ಕೂಲ್ ಡೇಸಿಂದನೂ ಎಲ್ಲರೂ ಒಟ್ಟಿಗೆ ಇರೋದು. ಬಟ್ ನನ್ನ ತಮ್ಮನೇ ಇಲ್ಲ ಅಷ್ಟೇ. ಬಂಗಾರಿ, ಸುವೀಕ್ಷಾ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಂಧು ಅಲೋಕ್ಯ ವ್ಲಾಗ್ಸ್. ಕೀಪ್ ಸಪೋರ್ಟಿಂಗ್. ನಮ್ಮ ಅಂಗಾರಿ ಏನ್ ಡ್ಯಾನ್ಸ್ ಮಾಡ್ತಾ ಗೊತ್ತಾ ಅಲ್ಲ ಮುದು? ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಲ್ಲ. ಇಲ್ಲ, ನಿನ್ನೆ ರಾತ್ರಿ ಹೆಂಗ್ ಎಂಜಾಯ್ ಮಾಡಿದೆ ಅಂತ ಕೇಳ್ತಾ ಇದ್ದೀನಿ. ಬಟ್ ಬೇಗ ಹೋಗ್ಬಿಟ್ಟು ಯಾರಿಗೂ ಗೊತ್ತಿಲ್ದಂಗೆ ಕೂತ್ಕೊಂಡು ಊಟ ಮಾಡ್ತಾ ಅಷ್ಟೇ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬ್ರೇಕ್ಫಾಸ್ಟ್ ಮಾಡೋಣ. ಬನ್ನಿಗರು. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್. ಸೊ ಟೈಮ್ ಇವಾಗ 11:30 ಆಗಿದೆ. ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಕ್ಕ ಯೂಟ್ಯೂಬ್ ಚಾನಲ್. ಸ್ಟೇ ಹೆಸರೇನಕ್ಕ? ಗ್ರೀನ್ ಎಕ್ರೆಸ್ ಹೋಮ್ ಸ್ಟೇ. ಗ್ರೀನ್ ಎಕ್ರೆಸ್ ಹೋಮ್ ಸ್ಟೇ ತುಂಬ ಚೆನ್ನಾಗಿದೆ. ಸರೌಂಡಿಂಗಲ್ಲಿ ನೇಚರ್ ಚೆನ್ನಾಗಿದೆ. ಸೊ ಫ್ಯಾಮಿಲಿ ಜೊತೆ ಬಂದರೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಕಿಡ್ಸ್ಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಅಕ್ಕ ಚೆನ್ನಾಗಿದೆ ಅಲ್ವಾ? ಓಕೆ, ಕಿಡ್ಸ್ಗೆಲ್ಲ ಇಷ್ಟ ಆಗುತ್ತೆ. ಸೊ ಫ್ಯಾಮಿಲಿ ಜೊತೆಯಿಂದ ಬನ್ನಿ. ಬಜೆಟ್ ಫ್ರೆಂಡ್ಲಿ ಆಗಿದೆ. ಬಟ್ ಏನು ಅದೆಲ್ಲ ಒಂದು ಸ್ವಲ್ಪ ಕರೆಂಟ್ ಹೋದ್ರೆ ಅಂತ ಅನ್ಭವಿಸ್ಲೇಬೇಕು. ಸ್ನಾನ ಅಂತೂ ನೀವು ಮರ್ತ್ಬಿಡಿ. ಬೆಂಗಳೂರಿಂದ ಬಂದವರು ಬೆಂಗಳೂರಲ್ಲೇ ಸ್ನಾನ ಮಾಡ್ಕೊಂಡು ಬಂದ್ಬಿಡಿ. ಇಲ್ಲಿ ಸ್ನಾನಕ್ಕೆ ಹತ್ರ ನೀರು ಒಂದು ಸ್ವಲ್ಪ ತೊಂದರೆ ಇದೆ. ಅದ್ ಬಿಟ್ರೆ ಗುಡ್. ಅದೇ ಕರೆಂಟ್ ಇಲ್ವಲ್ಲ, ಸೊ ಗೀಸರ್ ಆನ್ ಆಗಿಲ್ಲ. ಅಂಡ್ ಅದೇನೋ ಒಲೆನಾ ಗೀಸರ್ ಅಲ್ಲ, ಕರೆಂಟ್ ಇಲ್ಲ, ಅದಕ್ಕೆ ಗೀಸರ್ ವರ್ಕ್ ಆಗಿಲ್ಲ. ಅವ್ರು ಅದೇನೋ ಹೇಳಿದ್ರು, ಕಡ್ಡಿ ಹಾಕ್ಬಿಟ್ಟು ಒಲೆ ಅದರಲ್ಲಿ ಇವ್ರು ಹಚ್ಚಕ್ ಟ್ರೈ ಮಾಡಿದ್ರು, ಆಗ್ಲಿಲ್ಲ. ಸೊ ಎಲ್ಲ ತಣ್ಣೀರಲ್ಲಿ ಸ್ನಾನ ಮಾಡಿದ್ರು. ಹೋಟೆಲ್ ಮಾಡಿದ್ರು ಇವನೊಬ್ಬನ್ ಬಿಟ್ಟು. ಬೆಂಗಳೂರಲ್ಲೇ ಮಾಡಲ್ಲ ಸಾಮಾನ್ಯವಾಗಿ, ಈಚೆ ಬಂದ್ರು ಅಂತೂ ಕೇಳ್ಬೇಕಾ? ನಮಗೆಲ್ಲ ಗೊತ್ತಾಗೋಯ್ತು. ನೆನ್ನೆ ನೈಟ್ ಹೆಂಗ್ ಎಂಜಾಯ್ ಮಾಡಿದೆ. ವಿಡಿಯೋಸ್ ಮಾಡಕ್ ಆಗ್ಲಿಲ್ಲ. ಎಲ್ಲ ಸ್ಟೋರೀಸ್ಗಳನ್ನ ಹೇಳ್ಕೊಂಡು ತುಂಬಾ ಲವ್ ಸ್ಟೋರೀಸ್ ಗಳು ಆಚೆ ಬಂದಿದೆ. ಇವನು ಒಂದೋ ಎರಡೋ ಅಲ್ಲ, ಬೇಜಾನ್ ಬಂದ್ಬಿಡ್ತು. ಸೀಕ್ರೆಟ್ಸ್ ಎಲ್ಲ ಇರ್ಲಿ, ನನ್ನ ಸೀಕ್ರೆಟ್ಸ್ ಅಲ್ವಾ ಅದು, ಅದಕ್ಕೆ ಸೀಕ್ರೆಟ್ಸ್ ಎಲ್ಲ ಇದೆ. ಯಾವ್ದು ವಿಡಿಯೋಸ್ ಮಾಡಕ್ ಆಗ್ಲಿಲ್ಲ. ವಿಡಿಯೋ ಮಾಡಕ್ ಆಗಲ್ಲ. ಮದುವೆ ಪರ್ಸನ್ ಒಬ್ಬ ಬಂದಿದ್ದಾನಲ್ಲ, ಅವನು ತುಂಬಾ ಮಾತಾಡಿದ್ದಾನೆ. ಆ ವಿಡಿಯೋ ನಿಮ್ಗೆ ತೋರಿಸ್ತೀವಿ. ಆ ವಿಡಿಯೋ ಶಾರ್ಟ್ಸ್ ಅಲ್ಲಿ ಹಾಕಿದೀರಾ? ಓಕೆ, ಶಾರ್ಟ್ಸ್ ಅಲ್ಲಿ ಹಾಕ್ಬೇಕು. ಬೇಡ ಹಾಕಿದ್ರೆ ಅಷ್ಟೇ ಇಲ್ಲ, ಬೇಡ ಆ ವಿಡಿಯೋ ಎಲ್ಲ ಬೇಡ, ಮಾಡೋಣ. ಸೊ ಇಟ್ಸ್ ಟೈಮ್ ಟು ಚೆಕ್ ಔಟ್. ನಾವು ಸ್ಟೇ ಆಗಿದ್ದು ವಿಲ್ಲಾ ಇದೆ. ವಿಲ್ಲಾ ಅಲ್ಲ, ಆಕ್ಚುಲಿ ಹೋಮ್ ಸ್ಟೇ. ಪ್ರತಾಪ್ ಹೇಗಿತ್ತು? ತುಂಬಾ ಚೆನ್ನಾಗಿತ್ತಕ್ಕ. ಚೆನ್ನಾಗಿತ್ತಾ? ಅಕ್ಕ ಅಲ್ಲ ಬ್ರೋ,
ಅಲ್ಲಿ ಯುವಕರು ಇದು ಕೇಳ್ಬೇಕು, ಫ್ಯಾನ್ಸ್ ಕೇಳೋ. ಫ್ಯಾನ್ಸ್ ತುಂಬಾ ಚೆನ್ನಾಗಿತ್ತು ಫ್ಯಾನ್ಸ್. ನೀವು ಬನ್ನಿ, ನೀವು ನಿಮ್ ಫ್ಯಾನ್ಸ್ 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 ಎಲ್ಲಾರು ಫ್ರೆಂಡ್ಸ್ ಅನ್ನು ಹೇಳೋ. ಐ ಫ್ರೆಂಡ್ಸ್ ಅಕ್ಕ ಇದೆಲ್ಲ ಹಾಕ್ಬೇಡ್ರಕ್ಕ ಹೊಡಿತಾರೆ. ಸೆಕೆಂಡ್ ಡೇ ಸ್ಟಾರ್ಟ್ ಆಗಿದೆ ಮಡಿಕೇರಿಯಲ್ಲಿ. Yes guys, hi friends, welcome to my YouTube channel. Bell icon ಒಟ್ಟೆ ಹೊಡಿಬೇಡಿ. ಏನಿಲ್ಲ ಗೈಸ್, ನೆನ್ನೆಲ್ಲ ಫುಲ್ ಪಾರ್ಟಿ ಮಾಡಿದ್ವಿ. ಇವಾಗ ಚೆಕ್ಔಟ್ ಟೈಮು. ಇವಾಗ ಒಂದು ಫಾಲ್ಸ್ ನೋಡ್ಕೊಂಡು ಅಬೆ ಫಾಲ್ಸ್ ಬ್ರೋ, ಅದು ಅದೇ ಜಾಗ ಬಂದು ಅಬೆ ಫಾಲ್ಸ್. ಅಬೆ ಫಾಲ್ಸ್ಗೆ ಹೋಗಿ ಅಲ್ಲಿಂದ ಇನ್ನೊಂದು ಸ್ಟೇ ಇದೆ, ಸಾಕಾಗಿದೆ. ಅಷ್ಟೇ ತೋರಿಸ್ತೀವಿ ನಾವು ಅಲ್ಲಿ ಹೋದ್ಮೇಲೆ. ಸದ್ಯಕ್ಕೆ ಈಗ ನೋಡಿ ಎಲ್ಲರೂ ರಾಕ್ ರೆಡಿ ಆಗ್ತದೆ, ಟಿ ಎಲ್ಲ ರೆಡಿ ಆಗ್ತದೆ. ಸೊ ಇವಾಗ ಹೋಗ್ತಾ ಇದೀವಿ, ಬನ್ನಿ ಎಲ್ಲಾರನ್ನ ಹೆಂಗಿತ್ತು ಅಂತ ಎಕ್ಸ್ಪೀರಿಯನ್ಸ್ ಕೇಳೋಣ. ಎಲ್ಲ ಹತ್ತಾ ಇದೀವಿ. ಕರ್ದೆ ನಿಂದ ಹೇಳಿ ಹೆಂಗಿತ್ತು? ಫುಲ್ ಪೀಸ್ ಔಟ್ ಬ್ರೋ. ಹೆಂಗಿತ್ತು ನೆನೆ ಪಾರ್ಟಿ? ನೆನೆ ಪಾರ್ಟಿ ಹೆಂಗಿತ್ತು? ಜಲ್ಲಿ ಜಲ್ಲಿ ಗೈಸ್ ಬನ್ನಿ, ಇವಾಗ ಒಳಗಡೆ ಎಲ್ಲ ಬಾಯ್ಸ್ ಇದ್ದಾರೆ, ಕೇಳೋಣ ಹೆಂಗಿತ್ತು ನೆನೆ ಟ್ರಿಪ್ ಅಂತ. ಫ್ರೆಂಡ್ ಬಾಯ್ಸ್ ಹೆಂಗಿತ್ತು ನೆನೆ ಟ್ರಿಪ್? ಜಾಲಿ ಜಾಲಿ ಜಾಲಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಎಲ್ಲ ಅಬ್ಬೆ ಫಾಲ್ಸ್ ನೋಡಕ್ಕೆ ಹೋಗಿದ್ದಾರೆ. ನಾನು ಮಾತ್ರ ಟಿಟಿಲಿ ಕೂತ್ಕೊಂಡಿದ್ದೆ. ಆಲ್ರೆಡಿ ತುಂಬ ಸರಿ ನೋಡಿದೆ ಆ್ಯಂಡ್ ತುಂಬ ಬಿಸಿಲಿರೋದ್ರಿಂದ ನಾನು ಹೋಗಿರಲಿಲ್ಲ. ಸೊ ಬೇರೆ ಎಲ್ಲರೂ ಗೈಸ್ ಅಬೆ ಫಾಲ್ಸ್ ಬಂದ್ವಿ. 10 ರೂಪಾಯಿ ಟಿಕೆಟ್ ಇಲ್ಲಿ ಎಂಟ್ರಿಗೆ ತಗೊಂಡು ಬರ್ತಾ ಇದೀವಿ. ಈಗ ಹೋಯ್ತಾರೆ ಅಂತ ಗೊತ್ತಿಲ್ಲ ನೋಡಿ ಗೈಸ್, ತರ ಎಲ್ರು ಅದನ್ನೇ ಹಾಕೋಬೇಕು ಅಂದ್ರೆ ನಾವಂತವ್ರು ಏನ್ ಮಾಡ್ಬೇಕು ಹೇಳಿ? ಇದು ನಂದು ಅಲ್ಲ, ನಮ್ದು ನಮ್ ಸಿದ್ಧ ಕೊಟ್ಟ ಇಲ್ಲಿ. ಈಗ ಇವ್ನು ಅಂತ ಡೌ ಮಾಡಿ ನಂದದು ಮಧ್ಯ ಎಲ್ಲ ಬಂದ್ಬಿಟ್ಟಿದೀವಿ. ಏನ್ ಹೇಳ್ತೀರಾ? ಏನ್ ಇಂಥವ್ರ ಮಧ್ಯ ಬದುಕಿದೀವಲ್ಲ ಅನ್ನೋದೇ ಇದು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗೈಸ್ ಫೈನಲಿ ಅಬೆ ಫಾಲ್ಸ್ ತಿಳ್ಕೊಂಡ್ ಬಂದ್ವಿ. ನೋಡಿ ಹೆಂಗಿದೆ. ನೋಡ್ರಾ ಚೆನ್ನಾಗಿದೆ. ಏನ್ ಹೇಳ್ತೀಯ ಫಾಲ್ಸ್ ಬಗ್ಗೆ? ಫಾಲ್ಸ್ ಏನೋ ಚೆನ್ನಾಗಿದೆ. ಫಾಲ್ಸ್ ಮುಂದೆ ಬರೀ ಇಂಥದೆಯಾ? ಫಾಲ್ಸ್ ನೋಡಾಯ್ತು. ನೆಕ್ಸ್ಟ್ ನೋಡಿ ಹೋಗ್ತಾ ಇದೀವಿ. ಇಷ್ಟು ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಉರಿತಾ ಇದೆ, ನಮ್ಗೆ ಉರಿತಾ ಇದೆ. ಬಿಸಿಲು ಸುಡ್ತಾ ಇದೆ ಎಲ್ಲೆಲ್ಲೋ, ಅದೆಲ್ಲ ಹೇಳಕ್ಕಾಗಲ್ಲ. ನೀವು ಇವಾಗ ನೆಕ್ಸ್ಟ್ ಎಲ್ಲ ಹೋಗ್ತಿದ್ದೀವಿ ಅಂದ್ರೆ ಮುಂದಿನ ಪಯಣ ಎಲ್ಲಿ ಗೊತ್ತಿಲ್ಲ ಗುರು, ನಮಗೂ ಕೇಳ್ಬೇಕಿತ್ತು ಅಲ್ಲೇ. ಅವಣ್ಣ ಎಲ್ಲ ಮೇಂಟೈನ್ ಮಾಡ್ತಾರೆ. ಹೌದು, ಬಂದ್ಬಿಟ್ಟಿದ್ದೀವಿ. ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಎಲ್ಲ ಗೊತ್ತಿಲ್ಲ. ಜಸ್ಟ್ ಗೋಯಿಂಗ್. ಲಾಸ್ಟ್ ಮೂಮೆಂಟಲ್ಲೇ ನಮಗೂ ಗೊತ್ತಾಗೋದು ಎಲ್ಲಿ ಹೋಗ್ತಾ ಇದೀವಿ ಅಂತ. ಅವಾಗ ಎಲ್ಲಿ ಹೋಗ್ತಾ ಇದೀವಿ ಅಂತ ಅವಾಗೆ ನಾವು ನಿಮ್ಗೆ ಅಪ್ಡೇಟ್ ಕೊಡೋಕ್ಕಾಗೋದು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಇನ್ನೊಂದ್ಸಲ ಶೇರ್ ಮಾಡಿ. ನನ್ನ ಫನ್ ಏನಂದ್ರೆ ಗೈಸ್, ಎಲ್ಲರೂ ನಮ್ಮ ನೋಡಿ ನಗ್ತಾ ಇದ್ದಾರೆ. ನೋಡ್ಬೇಕಲ್ಲ ನಾವು. ಒಂದೊಂದು ಮೋಟಿವೇಶನ್ ಸ್ಪೀಚ್ ಎಲ್ಲ ಹೇಳ್ಬಿಡಿ ಕಾರ್ತಿಕ್. ಜೀವನ ಅನ್ನೋದು ಏನಂದ್ರೆ ಏನು ತಗೊಂಡು ಹೋಗ್ತೀಯ ಇಲ್ವೋ, ಇನ್ನು ಮೆಮೊರೀಸ್ನ ತಗೊಂಡು ಹೋಗ್ತೀಯ. ಫ್ರೆಂಡ್ಸ್ ಜೊತೆ ಹೋಗಿ ನಾನು ಮಾತ್ರ ಮೆಮೊರೀಸ್ ಕಲೆಕ್ಟ್ ಮಾಡಿ ಕೊನೆಗೆ ಆ ಮೆಮೊರೀಸೇ ಉಳಿಯುತ್ತೆ ಹೊತ್ತು ಫ್ರೆಂಡ್ಸ್ ಉಳಿಯೋದು. ಏನಂದು ನಿಮ್ಗೇನಾರು ಅರ್ಥ ಆಯ್ತಾ ಗೈಸ್? ಸರಿ ಗೈಸ್, ಫ್ರೆಂಡ್ಸ್ ಒಬ್ರು ಇರ್ತಾರೆ ನಿಮ್ಮ ಟೀಮಲ್ಲಿ, ಅವ್ರನ್ನ ಟ್ಯಾಗ್ ಮಾಡಿ. ನಮ್ಮ ನೋಡಿ ಎಲ್ಲರೂ ನಗ್ತಾ ಇದ್ದಾರೆ. ಪ್ಲೀಸ್ ಆಫ್ ಮಾಡು. ಅವರು ನಮ್ಮ ಬೆಚಾರಾಗಿದ್ರೆ ಇನ್ನೂ ಜಾಸ್ತಿ ನಗ್ತಾರೆ. ಆಮೇಲೆ ಸಿಗ್ತೀವಿ ನಿಮಗೆ. ಹೇಗಿತ್ತು ಫಾಲ್ಸು? ವೇಸ್ಟ್. ನೀರಿರ್ಲಿಲ್ವಾ? ನೀರಿತ್ತು, ಬಟ್ ಸ್ವಲ್ಪನೇ ಇತ್ತು. ಸ್ವಲ್ಪ ಇತ್ತು ಅಷ್ಟು, ಜಾಸ್ತಿ ಏನಿಲ್ಲ. ಮೇಲಿಂದ ಬೀಳ್ತಿತ್ತ ನೀರು ಹೋಗ್ಲಿ? ಬೀಳ್ತಿತ್ತು. ಒಂದ್ ಸ್ವಲ್ಪ ಪಾಕೆಟ್ ಅಲ್ಲಿ ಇಟ್ಕೊಂಡ್ ಬರ್ಬೇಕು ತಾನೆ. ನಾನ್ ನೋಡ್ತಾ ಇದ್ದೆ ನೀರ್ನ. ಏನ್ ನಮ್ಗೆ ಕಣ್ಣು ಸಾಲಿಲ್ಲ ಅದೊಂದು ವಿಡಿಯೋ ಕೊಡ್ತೀವಿ ನಿಮ್ಗೆ, ನೋಡ್ಬೇಡಿ ಅಕ್ಕ ಪ್ಲೀಸ್. ಸೊ ನಾವಿವಾಗ ಹೋಮ್ ಸ್ಟೇ ಡೇ 2 ಹೋಮ್ ಸ್ಟೇ ಅಲ್ಲಿ ಇದ್ದೀವಿ ಇವತ್ತು. ಚೆನ್ನಾಗಿದೆ ಹೋಮ್ ಸ್ಟೇ, ಬಟ್ ಸ್ವಲ್ಪ ಮೇನ್ ರೋಡಲ್ಲಿದೆ. ದಟ್ಸ್ ಓಕೆ, ಬಟ್ ಹೋಮ್ ಸ್ಟೇ ಚೆನ್ನಾಗಿದೆ.
ಬಂದಿದ ತಕ್ಷಣ ನಮ್ದೊಂದು ಫುಲ್ಲು ಮ್ಯಾಗಿ ರೆಡಿ ಮಾಡಿ, ರಸಮ್ಮು ರೆಡಿ ಮಾಡಿ, ಮಮ್ಮಿ ರಸಮ್ಮು, ದದ್ದು ಮ್ಯಾಗಿ. ಇವರೆಲ್ಲ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ರೂಮಲ್ಲಿ ಏನೋ ಮಾಡ್ತಿದ್ದಾರೆ. ಏನ್ ಮಧು ಕೂಗು ಎಲ್ಲಾರು, ಏನೋ ಮಾಡ್ತಿದ್ದೀರಾ? ಓಪನ್ ಮಾಡ್ರೆ ಡೋರು. ಏನೋ ಮಾಡ್ತಿದ್ದೀರಾ ಅಂತ ಕೇಳು. ಸೊ ಇವಾಗೆಲ್ಲ ಲಂಚ್ ಮಾಡ್ತಿದ್ದೀವಿ. ಲಂಚ್ ಏನು ಅಂದ್ರೆ ಮ್ಯಾಗಿ. ಏನ್ ಹೇಳ್ತೀರಾ ಪ್ರತಾಪ್? ಸೌತೆಕಾಯಿ ತುಂಬಾ ಚೆನ್ನಾಗಿದೆ ಅಕ್ಕ. ಮ್ಯಾಗಿ ಚೆನ್ನಾಗಿದ್ಯಾ? ಎಲ್ಲಾರು ಪ್ಲೇಟ್ ಅಲ್ಲಿ ಅನ್ನ ರಸಂ ಹಾಕೊಂಡ್ ತಿಂತಾ ಇದೆ, ಇವನೊಬ್ನೇ ಸ್ಪೆಷಲ್ ಆಗಿ ಕಪ್ಪಲ್ ತಿಂತಾನೆ. ಯಾಕೋ ಅಂದ್ರೆ ಡಯಟ್ ಅಲ್ವೋ, ಆ ಕಪ್ಪಲ್ಲೇ 3 ಸರಿ ಹಾಕೊಂಡ್ ತಿಂತಾನೆ. ಪ್ಲೇಟ್ ತೊಳೆಯಕ್ ಆಗಲ್ಲ ಅಂತ. ನಿನ್ನ ಕಟ್ಕೊಳ್ಳೋ ಹೆಂಡತಿ ಅಂತೂ ಎಷ್ಟು ಅದೃಷ್ಟ ಮಾಡಿಲ್ಲ. ಬಟ್ಟೆ ಕೊಟ್ರೆ ಸಾಕು ನಮ್ಗೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಟೈಮ್ ಇವಾಗ 8 o'clock ಆಗಿದೆ. ಆಲ್ರೆಡಿ 8 o'clock ಆಗಿದೆ. ಇವರೆಲ್ಲ ಈವ್ನಿಂಗು ರಾಜಾ ಸೀಟ್ ಹತ್ರ ಹೋಗಿ ಫ್ಲವರ್ ಶೋಸ್ ನೋಡ್ಕೊಂಬಂದ್ರು. ನಾವು ಹೋಗಿರ್ಲಿಲ್ಲ, ನಾವೆಲ್ಲ ಇಲ್ಲಿ ಆಟ ಆಡ್ತಿದ್ದು. ಈಗ 1 hour ಹೋಗಿ ಬಂದ್ಬಿಟ್ರು. ಬಟ್ ಆಮೇಲೆ ಎಲ್ಲ ಏನ್ ಆಡ್ಕೊಂಡ್ ಕೂತಿದ್ದು, ನೀನು ಆಡ್ತಿದ್ದು, ನಾನೇ ವಿನ್ ಆಗಿದ್ದು. 3 ಆಟದಲ್ಲೂ ನಾನು ವಿನ್ ಆದೆ. ಯಾಕೋ ಕರ್ತಿ ನೀನಲ್ಲಿ ಸೋತೋಗ್ಬಿಟ್ನಿಲ್ಲ, ಅದಕ್ಕೆ ನಾನು ಸೋತಿಲ್ಲ, ಗೆದ್ದಿದ್ದು. ಸೊ ಇವಾಗ ಎಲ್ಲಾರು ಸೇರ್ಕೊಂಡು ಡ್ಯಾನ್ಸ್ ಮಾಡೋಕೆ ರೆಡಿ ಆಗ್ತಿದ್ದಾರೆ. ನಿನ್ನೆಲ್ಲ ಆಗ್ಲಿಲ್ವಲ್ಲ ಡ್ಯಾನ್ಸ್ ಮಾಡೋದಿಕ್ಕೆ, ಸೊ ಇವತ್ತು ಡ್ಯಾನ್ಸ್ ಮಾಡ್ತಾರೆ. ಡೇ 3 ಮಡಿಕೇರಿ ಇವತ್ತು. ಸೊ ಹುಡುಗರೆಲ್ಲ ಏನೋ ಮಾಡ್ತಿದ್ದಾರೆ. ಏನೋ ಮಾಡ್ತಿದ್ದೀರಾ? ಅಲ್ಲಿ ಕೂತ್ಕೊಳ್ಳಕ್ ಆಗ್ತಿಲ್ಲ, ಅಷ್ಟು ನೈಟ್ ಅಂತೂ ಫುಲ್ಲು ಗೇಮ್ಸ್ ಮಸ್ತಿಲಿ. ನಮ್ ಪ್ರತಾಪ್ ಅಂತೂ ಹೆಂಗೆ ಡ್ಯಾನ್ಸ್ ಆಡ್ದ ಅಂದ್ರೆ ಮೈಕಲ್ ಜಾಕ್ಸನ್ ಮಿಸ್ ಬಿಟ್ಟಿದ್ದಾನೆ, ಆ ಲೆವೆಲ್ಗೆ ಡ್ಯಾನ್ಸ್ ಮಾಡಿದಾನೆ. ಅದೇ ಬೇರೆ ಬ್ಲಾಗ್ ಅಲ್ಲಿ ಆಗ್ತೀವಿ. ಸೊ ಇವಾಗ ಮಾರ್ನಿಂಗ್ 10 o'clock ಆಗಿದೆ. ಎಲ್ಲ ರೆಡಿಯಾಗಿ ಇವತ್ತು ಚೆಕ್ಔಟ್ ಆಗಿ ಎಲ್ಗೆ ಹೋಗ್ತೀವೋ ನೆಕ್ಸ್ಟ್? ಬ್ಯಾಂಗ್ಳೂರ್, ಕುಶಾಲನಗರ ಅಲ್ಲೊಂದು ಪ್ಲೇಸ್ ನೋಡ್ಕೊಂಡು ಶಾಪ್ ಮಾಡ್ಕೊಂಡು ಆಮೇಲೆ ಬ್ಯಾಂಗ್ಳೂರ್. ಪಲಾವ್, ಗಟ್ಟಿ ಚಟ್ನಿ. ಸೊ ಅದು ಯೂಶಲಿ ಬೇರೆ ಕೊಡ್ತೀವಿ, ಬ್ರೇಕ್ಫಾಸ್ಟ್ ಫ್ರೀ ಇದೆ. ಬಟ್ ನಾವೇ ಕೇಳಿ ಪಲಾವ್ ಮಾಡಿಕೊಡಿ ಅಂತ ಹೇಳಿ ಮಾಡಿಸ್ಕೊಂಡು. ಟೈಮ್ ಇವಾಗ 12 ಟೈಮ್ ಆದ್ರೂ ಯಾರಿಗೂ ಹೋಗಕ್ ಮನ್ಸಿಲ್ದಂಗೆ ಎಲ್ಲ ಆಟ ಆಡ್ಕೊಂಡು ಕೂತಿದ್ದಾರೆ. ಕಾರ್ತಿಕ್ ನಮ್ಮ ಮಮ್ಮಿ ಒಬ್ಬರೇ ರೆಡಿಯಾಗಿ ಕೂತಿದ್ದಾರೆ. ಅಂಡ್ ನಾನ್ ವಿನ್ ಆದೆ ಫಸ್ಟ್. ಇವರೆಲ್ಲ ಇನ್ನು ನಮ್ಗೆ ಈ ಗೇಮ್ ಹೇಳ್ಕೊಟ್ಟಿದ್ದೆ ಕಾರ್ತಿಕ್, ಬಟ್ ಒಂದ್ಸರಿನೂ ವಿನ್ ಆಗ್ಲಿಲ್ಲ. ನಾವೇ ಇಟ್ ವಾಸ್ ಎ ಗುಡ್ ಸ್ಟೇ. ವೀಟೋ ಹೋಮ್ ಸ್ಟೇ ಮಡಿಕೇರಿ. ಸೊ ಇವತ್ತು ನಾವು ಎಲ್ಲಿಗೆ ಪವನ್ ಗೋಲ್ಡನ್ ಟೆಂಪಲ್. ಏನಿಲ್ಲ, ಗೋಲ್ಡ್ ಗೋಲ್ಡ್ ಎಲ್ಲಿಗಂತ ಹುಡುಕ್ತವ್ರೆ. ಅಷ್ಟು ತೋರಿಸ್ತೇವೆ ಬನ್ನಿ, ನಾನು ನಿಮಗೆ ಗೋಲ್ಡ್ ಒಳಗಡೆ. ಒಂದು ಸ್ಪೀಚ್ ಹೇಳ. ಜೀವನದಲ್ಲಿ ಏನಿದೆಯೋ ಏನಿಲ್ವೋ ಆದರೆ ಸಾಲ ಮಾತ್ರ ಇದ್ದೇ ಇದೆ. ಸಾಲ ಅನ್ನೋದಿದೆ, EMIಗಳಿದೆ, EMIಗಳೇ ಜಾಸ್ತಿ ಇದೆ. ಸ್ಯಾಲ್ರಿ ಮಾತ್ರ ಅಷ್ಟೇ ಇದೆ. ಸ್ಯಾಲ್ರಿ ಮಾತ್ರ ಅಷ್ಟೇ ಇದೆ. ಮಂತ್ ಎಂಡಲ್ಲಿ ದುಡ್ಡಿರಲ್ಲ. ಮಂತ್ ದುಡ್ಡಿರುತ್ತೆ, ಮಂತ್ ಸ್ಟಾರ್ಟ್ ಆದ್ಮೇಲೆ ಇರಲ್ಲ. ಸಂಬಳ ಒಂದು ವಾರಕ್ಕೆ ಇರಲ್ಲ.
ಅವ್ನು ದುಡ್ಡು ಮಾಡ್ತಾವ್ ಗಾಯ ಶನಿವಾರ ಭಾನುವಾರ ಗಾಡಿಗೆಲ್ಲ ಹೋಗಿ ಅವ್ನು ಮಾತ್ರ ಕೇಳಿಸ್ಕೊಂಡು ಮಾತ್ರ ಕೇಳಿಸ್ಕೊಂಡ್ಬೇಡಿ. ಅದು ಕುಳ ಅದು ಕೇಳಲೇ ಮಂತ್ ಎಂಡ್ ಅನ್ನೋದೇನಿಲ್ಲ ಅವ್ರಿಗೆ. ಜೀವನದಲ್ಲಿ ಮಂತ್ ಎಂಡ್ ದುಡ್ಡು ಇಲ್ಲ ಅನ್ನೋದೆಲ್ಲ ಏನು ನೋಡಲ್ಲ ಇದುವರೆಗೂ. ಸೊ ಅವ್ರ ಬಗ್ಗೆ ಬೇಡ. ಬೆಳಗ್ಗೆ ಮಾತಾಡ್ತಾ 3,000 ಸ್ಕ್ವೇರ್ ಫೀಟ್ ಅಲ್ಲಿ ಅಂಗಡಿ ಕಟ್ಟಿ ರೆಂಟ್ ಕೊಟ್ಟಿದ್ದೀನಿ ಅಂತ ನೋಡೋಲ್ಲ. ಇಂಥವ್ರ ಹತ್ರ ಎಲ್ಲ ಏನ್ ಮಾತಾಡ್ತೀರಿ ಚೆನ್ನಾಗಿದೆ. ನಾವು ಅವಾಗ ಚಿಕ್ಕ ವಯಸ್ಸಲ್ಲಿ ಕುತ್ಕೊತಾ ಇದ್ದೀವಿ. ಪಾರ್ಕ್ ಇರ್ತಲ್ಲ ಅವಾಗ. ಇವಾಗೆಲ್ಲ ಯಾವ ಪಾರ್ಕಲ್ಲಿ ಬೆಂಗಳೂರು ಪಾರ್ಕಲ್ಲಿ ಬಿಡೋದೇ ಇಲ್ಲ. ಕುತ್ಕೋತಾರೆ. ಪಾರ್ಕ್ಗಳಿದಾವೆ ಚಿಕ್ಕ ಚಿಕ್ಕದಾಗೆ. ಬಟ್ ಈ ತರ ಹುಲ್ಲು ಗ್ರಾಸ್ ಎಲ್ಲ ಇರಲ್ಲ. ಹುಲ್ಲು ಗ್ರಾಸ್ ಹುಲ್ಲೆ ಅಂತಾರೆ. ಹುಲ್ಲೆ ಏನಪ್ಪ ಅವನ ತಮಿಳು ಕನ್ನಡ ಗೊತ್ತಿಲ್ಲ. ಹುಲ್ಲೆ ತಾನೆ ಇದು. ಹುಲ್ಲೆ ಇದು. ನಾನು ನೋಡಿ ಗೈಸ್ ಒಂದೊಂದು ಟೈಮಲ್ಲಿ ನನ್ನ ಮಗ ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾನೆ. ಇವ್ನು ಹೇಳಿದ್ದೆ ಕರೆಕ್ಟ್ ಅನ್ಸ್ಬಿಡುತ್ತೆ ನಮಗೆ. ಬ್ರೋ ಇದು ಹುಲ್ಲು ಅಂತ ಗೊತ್ತು, ಬಟ್ ಅದಕ್ಕೆ ಪ್ರಾಸ ಪದ ಹುಡುಕ್ತಾ ಇದೆ. ಪ್ರಾಸ ಪದ ಏನ್ ಹೇಳಿ? ಪ್ರಾಸ ಪದ ಅದೇ ಫಸ್ಟ್ ಆಫ್ ಆಲ್ ಏನ್ ಹೇಳಿ? ಪ್ರಾಸ ಹಿಂಗೆ ಗೈಸ್ ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾನೆ ಅಂದ್ರೆ ಗೊತ್ತಿಲ್ಲ. ಇದು ಮೆಟ್ರೋ. ಬಾಯ್ ಬಾಯ್ ಬಾಯ್.